ನಾವು ಸಾಕಷ್ಟು ವಿಚಾರ ಧರ್ಮಸ್ಥಳದ ವಿಚಾರ ಚರ್ಚೆ ಮಾಡ್ತಿದ್ವಿ. ಈಗ ಅದು ಸರ್ಕಾರನೂ ಕೂಡ ಅದರ ಇನಿಷಿಯೇಟಿವ್ ತಗೊಂಡು SIT ಎಲ್ಲ ರಚನೆ ಮಾಡಿ ಹೇಗಾದ್ರೂ ಮಾಡಿ ಇದಕ್ಕೊಂದು ತಾರ್ಕಿಕ ಅಂತ್ಯ ಕಾಣಿಸಲೇಬೇಕು ಅನ್ನೋಂಥದ್ದು ಅಲ್ಲಿನ ಗ್ರಾಮಸ್ಥರಿಗೂ ಇತ್ತು. ಯಾಕೆಂದ್ರೆ ಪದೇ ಪದೇ ಇದ್ರ ಬಗ್ಗೆ ಮಾತು ಕೇಳ್ತಾನೆ ಇದ್ವಿ. ಸೊ ಇದಕ್ಕೊಂದು ಫುಲ್ ಸ್ಟಾಪ್ ಇಡಬೇಕು, ಹೇಗಾದ್ರೂ ಮಾಡಿ ಇದಕ್ಕೊಂದು ಫುಲ್ ಸ್ಟಾಪ್ ಸಿಗಬೇಕು ಅಂತ ಗ್ರಾಮಸ್ಥರು ಅಂದ್ಕೊಳ್ತಾ ಇದ್ರು. ಈಗ ಸರ್ಕಾರನೂ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ಸರ್. ಮುಂದಿನ ಚರ್ಚೆಗೆ ಹೋಗೋದಾದ್ರೆ ಸರ್, ಗ್ರಾಮಸ್ಥರು ಅವರ ಏನು ತಾಳ್ಮೆ ಇದೆ ಅಲ್ವಾ, ತಾಳ್ಮೆಯ ಪರೀಕ್ಷೆ ಈಗ ಮುಗಿತಾ ಬರ್ತಾ ಇದೆ ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರೂ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ಶಾಂತಿ ಪೇಷನ್ಸ್ ಅಂತ ಕೂತ್ಕೊಡುವ ಸ್ಥಿತಿ ಇನ್ನಿಲ್ಲ ಅಂತ ಅನಿಸ್ತಾ ಇದೆ ನನಗೆ. ನಾನು ಗ್ರೌಂಡ್ ರಿಪೋರ್ಟ್ಗೆ ಹೋದ ರೀತಿಯಲ್ಲಿ ನೋಡಿದರೆ ಗ್ರಾಮಸ್ಥರ ಮನೋಭಾವನೆ ಯಾವ ರೀತಿ ಇದೆ ಅಂತ ಹೇಳಿದರೆ, ಇಷ್ಟೆಲ್ಲ ಮಾಡಿದ್ರು ಇದು ಒಂದು ಆಗ್ಬಿಡ್ಲಿ, 11ರಿಂದ 13 ಒಂದು ಅಗ್ದು ನೋಡಿ ಬಿಡಲಿ, ಮತ್ತೆ ನಾವು ಮಾತಾಡ್ತೀವಿ ಅನ್ನುವ ರೀತಿಯಲ್ಲಿ ಗ್ರಾಮಸ್ಥರ ಅಲ್ಲಿ ಏನು ಮೈಂಡ್ಸೆಟ್ ಇದೆ ಅಲ್ವಾ, ಅಲ್ಲಿ ರೀಚ್ ಆಗಿದೆ. ನಾನು ಗ್ರಾಮಸ್ಥರ ಇಂಡಿವಿಜುವಲಿ ಮಾತಾಡಿದ್ದೀನಿ. ಎಲ್ಲರೂ ಏನು ಹೇಳೋದಂದರೆ, ಉಜಿರೆ ಧರ್ಮಸ್ಥಳ ಬೆಳ್ತಂಗಡಿಯಿಂದಾಗಿ ಧರ್ಮಸ್ಥಳ ಇರುವುದು ಅಲ್ಲ, ಉಜಿರೆ ಧರ್ಮಸ್ಥಳ ಬೆಳ್ತಂಗಡಿಯಿಂದ ಸೇರಿ ಧರ್ಮಸ್ಥಳ ಟೆಂಪಲ್ ಇರೋದಲ್ಲ, ಧರ್ಮಸ್ಥಳ ಟೆಂಪಲ್ ಇರೋದ್ರಿಂದ ಉಜಿರೆ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಇರುವುದು ಅಂತ. ಇಲ್ಲಿನ ಜನತೆಗೆ ಏನಾದರೂ ನಾವು ಇವತ್ತೊಂದು ತುತ್ತು ಅನ್ನನೂ ಇಲ್ಲಿ ತಿಂತಾ ಇದ್ದರೆ ಅದು ಧರ್ಮಸ್ಥಳ ಮಂಜುನಾಥನ ಅಣ್ಣಪ್ಪನ ನಮಗೆ ಋಣ. ಕಾವಂದರು ಕಳೆದ 40 ದಶಕಗಳಿಂದ ಮಾಡ್ಕೊಂಡು ಬಂದಿದ್ದಂತಹ ಸಾಮಾಜಿಕ ಕಾರ್ಯಕ್ರಮಗಳಿಂದ ಇಲ್ಲಿ ನಾವು ಒಂದು ರೀತಿಯ ಜೀವನ ನಡೆಸ್ತಾ ಇದ್ದೀವಿ ಎನ್ನುವ ಆ ಋಣ ನಮ್ಮ ಮೇಲೆ ಇದೆ ಅಂತ ಹೇಳುವ ಋಣ ಪ್ರತಿಯೊಬ್ಬನ ಹತ್ರ ಅಲ್ಲಿದೆ. ನೀವು ಕೌಂಟ್ ಮಾಡಿದರೆ, ನಾನು ಗ್ರೌಂಡ್ ರಿಪೋರ್ಟಲ್ಲಿ 2 ದಿನ ಅಲ್ಲಿದ್ದೆ, ನೀವು ಕೌಂಟ್ ಮಾಡಿದರೆ ಇಡೀ 3 ಗ್ರಾಮದಿಂದ ನೀವು ನಂಬರ್ ಡಿವೈಡ್ ಮಾಡಿದರೆ ಒಂದು 200ರಿಂದ 300 ಜನ ಮಹೇಶ್ ತಿಮ್ಮರೊಡೆಯನ್ ಟೀಮ್ ಒಟ್ಟಿಗೆ ಇರ್ಬೋದು. ಉಳಿದವರೆಲ್ಲರೂ ಧರ್ಮಸ್ಥಳ ಕ್ಷೇತ್ರದೊಟ್ಟಿಗೆ ಇರುವವರೇ. ಆದರೆ ಯಾವುದಕ್ಕೆ ಇವರು ಹೆದರ್ತಾರೆ ಅಂತ ಹೇಳಿದರೆ, 200-300 ಜನದ ಭಾಷೆ, ಅವರು ಮಾಡುವ ಟ್ರೋಲು, ಅವರು ಮಾಡುವ ಕಮೆಂಟ್ಸ್ಗಳಿಗೆ ಬೇಡಪ್ಪ ನಮಗೇನಕ್ಕೆ ಅಂತ ಹೇಳುವ ರೀತಿಯಲ್ಲಿ ಹಿಂದೆ ಇದ್ದ ಜನ ಕೂಡ ಈಗ ಇನ್ನೂ ಇದಕ್ಕೆ ಅಂತ್ಯ ಹಾಡಲೇಬೇಕು, ಇನ್ನೂ ಇದಕ್ಕೆ ನಾವು ಒಂದು ರೀತಿಯ ತೆರೆ ಎಳಿಲೇಬೇಕು, ಇನ್ನೂ ಈ ರೀತಿಯ ಸ್ಕ್ರೀನ್ ಪ್ಲೇ, ಡ್ರಾಮಾ, ಫಿಲ್ಮ್ಗೆ ನಾವು ಇದನ್ನು ಎಂಡ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡಿಬಿಟ್ಟಿದ್ದಾರೆ. SIT ಈಸ್ ಹ್ಯಾವಿಂಗ್ ಒನ್ ಥಿಂಗ್. SIT ಈಗ ಅಗಿತಾ ಇದೆ, ಯಾರು ಡಿಸ್ಟರ್ಬ್ ಮಾಡ್ತಾ ಇಲ್ಲ, ವೆರಿ ಕೂಲ್ಲಿ. ನೋಡಿ ನೀವು 1ರಿಂದ 13 ಧರ್ಮಸ್ಥಳದವ್ರು ಏನಾದ್ರು ಡಿಸ್ಟರ್ಬ್ ಮಾಡಿದ್ರಾ? ಊರವ್ರೇನಾದರೂ ಡಿಸ್ಟರ್ಬ್ ಮಾಡಿದ್ರಾ? SITಗೆ ಯಾವುದಾದ್ರೂ ಅಡಚಣೆ ಆಯ್ತಾ? ಇಲ್ಲ, ನೋ, ಎವ್ರಿಬಡಿ ಇಸ್ ಹ್ಯಾಪಿ. ಅಗಿಲಿ ಯಾರು ಮಾತಾಡಿಲ್ಲ. ಅದಕ್ಕೇನಾದ್ರೂ ಸ್ಟೇ ತಂದ್ರ? ಅಗಿಬಾರ್ದು, ಗುಡ್ಡ ಅಗಿಬಾರ್ದು ಅಂತ ಸ್ಟೇ ತಂದ್ರ? ನಮ್ಮ ವಿಷಯ ನೀವು ಕೆಟ್ಟದಾಗಿ ಮಾತಾಡಬೇಡಿ, ವಿದೌಟ್ ಪ್ರೂಫ್ ನನ್ನ ಬಗ್ಗೆ ಅಪಪ್ರಚಾರ ಮಾಡಬೇಡಿ ಅಂತ ಹೇಳಿದ್ದಾರೆ ವಿನಃ ನೀವು CBI ಇನ್ಕ್ವೈರಿ ಯಾಕೆ ಮಾಡ್ತೀರಿ, ನೀವು SIT ಇನ್ಕ್ವೈರಿ ಯಾಕೆ ಮಾಡ್ತೀರಿ, ನೀವು FIR ಯಾಕೆ ಮಾಡ್ಕೊಂಡ್ರಿ ಅಂತ ಎಲ್ಲಿಯಾದರೂ ಧರ್ಮಸ್ಥಳದಿಂದ ಸ್ಟೇ ಆರ್ಡರ್ ಬಂದಿದಾ? ಇಲ್ಲ. ಬಂದಿದ್ರೆ ಅದನ್ನು ನಾವು ಒಪ್ತಾ ಇರಲಿಲ್ಲ. ಬಂದಿಲ್ಲ. ನಮ್ಮ ಬಗ್ಗೆ ಅಪಪ್ರಚಾರ ಮಾಡಬೇಡಿ, ನಮ್ಮ ಬಗ್ಗೆ ಇಲ್ಲ ಸಲ್ಲದನ್ನು ಮಾತಾಡಬೇಡಿ, ದೇವಸ್ಥಾನಕ್ಕೆ ಅಪಪ್ರಚಾರ ಮಾಡಬೇಡಿ, ಕೆಟ್ಟ ಎಚ್ಚರ ಬರಬೇಡಿ ಅಂತ ಸ್ಟೇ ತಂದಿದ್ದಾರೆ. ದಟ್ ಈಸ್ ನಾರ್ಮಲ್ ಲೀಗಲ್ ಪ್ರೊಸೆಸ್. ಮಾಡ್ತಾರೆ, ನೀವಾದರೂ ನಾವಾದರೂ ಯಾರಾದರೂ ಮಾಡ್ತಾರೆ. ಈಗ SITಗೆ ಅವರಿಗೆ ಇನ್ನೂ ಇರುವುದು 13 ಅಗ್ದ್ರಲ್ಲ ಸರ್, 164 ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ ಸರ್, ನೀವು ಏನು ಮುಖವಾಡ ಹಾಕ್ಸಿ ತಿರುಗಿಸಿದ್ರಲ್ಲ ಸರ್, ನಾವೆಲ್ಲ ಸುಮ್ಮನೆ ಇದ್ದೀವಲ್ಲ ಸರ್. ಈಗ ಕೊಟ್ಟ ದೂರು ಸುಳ್ಳು ಅಂತ ಪ್ರೂವ್ ಆದರೆ ಏನು ಮಾಡ್ತೀರಿ ಸರ್? ಧರ್ಮಸ್ಥಳ ಅಂದರೆ ದೇವಸ್ಥಾನ ಅಲ್ಲ ಅಂತ ಹೇಳ್ತಾರೆ, ಅದು ಊರಿನ ಹೆಸರು ಅಂತ ಹೇಳ್ತಾರೆ. ಈಗ ಇಡೀ ಊರಿನ ಹೆಸರನ್ನೇ ನೀವು ಸರ್ವನಾಶ ಮಾಡಿದ್ರಿ, ಮಂಜುನಾಥನ ಮೇಲೆ ಇರುವ ನಂಬಿಕೆಯನ್ನು ತೆಗೆದಾಕಿದ್ರಿ, ಧರ್ಮಸ್ಥಳ ಪವಿತ್ರ ಕ್ಷೇತ್ರವನ್ನು ಅಪಪ್ರಚಾರ ಮಾಡಿದ್ರಿ, ಯಾವನೋ ಒಬ್ಬನನ್ನು ಸ್ಕ್ರಿಪ್ಟ್ ಪ್ಲೇ ಮಾಡ್ಕೊಂಡ್ಬಿಟ್ಟು ತಂದ್ಬಿಟ್ಟು ಭೀಮಾ ಅಂತ ಯಾರ ಹತ್ರನೂ ಹೆಸರಿಡಿಸಿ ಇದೆಲ್ಲ ಮಾಡಿದ್ರಿ. ಈಗ ಅವನಿಗೇನು ಕಾರ್ಯಾಚರಣೆ ಸರ್ ಅಂತ ಊರವರು ಕೇಳೋದಂತೂ ಗ್ಯಾರಂಟಿ. SIT ಮಾಡಿದ್ರು, SITಯಲ್ಲಿ ಏನು ಮಾಡಿದ್ರು? ಹೆಲ್ಪ್ಲೈನ್ ಮಾಡಿದ್ರು, SIT ಆಫೀಸ್ ಓಪನ್ ಮಾಡಿದ್ರು, ಎಲ್ಲ ಮಾಡಿದರು.
ಧರ್ಮಸ್ಥಳದಿಂದಾಗಲಿ, ಧರ್ಮಸ್ಥಳ ಭಕ್ತ ಬಾಂಧವರಿಂದಾಗಲಿ, ಧರ್ಮಸ್ಥಳದ ಫಾಲೋವರ್ಸಿಂದಾಗಲಿ, ಯಾರಿಂದನೂ ರೈಟ್ ವಿಂಗ್, ಲೆಫ್ಟ್ ವಿಂಗಲ್ಲಿ, ರೈಟ್ ವಿಂಗಲ್ಲೂ ಹೋಗಿ ಯಾರು ಅಡೆತಡೆನೂ ಮಾಡಿಲ್ಲ, ಡಿಸ್ಟರ್ಬೂ ಮಾಡಿಲ್ಲ. ಅಗಿರಿ ಅಂತ ಹೇಳಿದ್ದಾರೆ, ಅಗಿಲಿಕ್ಕೆ ಬಿಟ್ಟವ್ರೆ. ಕೆಲವು ನಾನು ಮೊನ್ನೆ ನೋಡ್ತಾ ಇದ್ದೀನಿ, ಧರ್ಮಸ್ಥಳದ ಎಗೇನ್ಸ್ಟ್ ನ್ಯೂಸ್ ಮಾಡ್ತಾ ಧರ್ಮಸ್ಥಳಕ್ಕೆ ಹೋಗಿ ಅನ್ನ ಸಂತರ್ಪಣೆ ಊಟ ಮಾಡಿ ಬರ್ತಾವರು ಇದ್ದರು. ಇಲ್ಲಿ ಬಂದು ಮೈಕ್ ಇಟ್ಕೊಂಡು ಯೂಟ್ಯೂಬರ್ಸು ಧರ್ಮಸ್ಥಳ ಸರಿ ಇಲ್ಲ, ಅಗಿತಾ ಇದ್ದಾರೆ, ಬಾಡಿ ಸಿಕ್ತು ಅಂತ ಹೇಳ್ಬಿಟ್ಟು ಮಧ್ಯಾಹ್ನ ಊಟಕ್ಕೆ ಸೀದಾ ಅನ್ನಪೂರ್ಣ ಛತ್ರಕ್ಕೆ ಹೋಗಿ ಊಟ ಮಾಡಿಕೊಂಡು ಬಂದವರು ಇದ್ದಾರೆ. ನಾವು ನೋಡಿದ್ವಿ, ಗ್ರೌಂಡ್ ರಿಪೋರ್ಟ್ ಅಂತ ಹೇಳಿದ್ವಲ್ಲ, ಅದನ್ನು ನೋಡಿದ್ವಿ. ಮಧ್ಯಾಹ್ನ ಊಟಕ್ಕೆ ಅನ್ನಪೂರ್ಣ ಯೂಟ್ಯೂಬಲ್ಲಿ ಮಾತ್ರ ಬಂದರೆ ಅಲ್ಲಿ ಬೇರೆ ಹೊಟ್ಟೆಪಾಡು, ಇದು ಬೇರೆ ಹೊಟ್ಟೆಪಾಡು, ದಟ್ಸ್ ಓಕೆ. ಬಟ್ ಇವತ್ತು ಹೇಳ್ತಾ ಇದ್ದೀನಿ ಕೇಳಿ, ನಾನು ಆ ದಿನವೂ ಹೇಳಿದ್ದೆ ನಿಮಗೆ, ನಾವು ಇನ್ನೂ ಸ್ಟೋರಿ ರೆಡಿ ಮಾಡಿಲ್ಲ, ಹಾಕಿಲ್ಲ ಅದನ್ನು ಅಂತ. ತಿಮ್ಮನಿಗೂ ಗೊತ್ತು, ತಿಮ್ಮನೊಟ್ಟಿಗಿರುವ ಮತ್ತೊಬ್ಬ ಕಳ್ಳ ಕುಳ್ಳನಿಗೂ ಗೊತ್ತು. ಏನು ಹೇಳಿ, ಪಿಕ್ಚರ್ ಅಭಿ ಬಾಕಿ ಹೈ, ಕ್ಲೈಮ್ಯಾಕ್ಸ್ ಅಭಿ ಬಾಕಿ ಹೈ. ಉತ್ತರ ಕರ್ನಾಟಕದವನಿಗೆ ಉತ್ತರ ಕರ್ನಾಟಕ ಭಾಷೆ ಅಷ್ಟು ಬರಲ್ಲ, ನನಗೆ ಬಂದಿದ್ದನ್ನು ಮಾತಾಡಿಬಿಟ್ಟಿದ್ದೀನಿ ಬೇರೆ ಕಡೆ. ನಿನ್ನ ಕ್ಲೈಮ್ಯಾಕ್ಸು ತಿಮ್ಮಂದು ಮತ್ತು ಇಬ್ಬರದು ಬಾಕಿ ಇದೆ. ಮತ್ತು ನಿಮ್ಮೊಟ್ಟಿಗಿರುವ ಕೆಲವು ಬಾಲ ಅಲ್ಲಾಡಿಸ್ತಾ ತಿರುಗಿದವಲ್ಲ, ಅವುಗಳದು ಇದೆ. ನಾನು ಹೇಳಿದ್ದೀನಿ, ಇದು ಯೂಟ್ಯೂಬ್ ಅಲ್ಲ, ಆ್ಯಂಡ್ ವಿ ಆರ್ ನಾಟ್ ಲೈಕ್ ಅದರ್ ಚಾನಲ್ ಆಲ್ಸೋ. ಏನು ಮಾತಾಡಿದ್ರು ವಿತ್ ಪ್ರೂಫ್, ವಿತ್ ಡಾಕ್ಯುಮೆಂಟ್, ವಿತ್ ವಿಡಿಯೋ, ವಿತ್ ಆಡಿಯೋ, ವಿತ್ ಸಾಕ್ಷಿ ಸಮೇತ ಬರ್ತೀವಿ. ನಾವು ಮುಖವಾಡ ಹಾಕ್ಕೊಂಡು ಭೀಮನಾಗಿ ಬರಲ್ಲ, ಮುಖವಾಡ ಬಿಚ್ಚಿಬಿಟ್ಟು ಕೂತ್ಕೋತೀವಿ, ಹಾಗೆ ಮುಖವಾಡ ಎಲ್ಲ ಬಿಚ್ತೀವಿ ಅಂತ ಹೇಳಿದ್ದೀನಿ. ಅವರಿಗೂ ಗೊತ್ತು, ತಿಮ್ಮನಿಗೂ ಗೊತ್ತು, ಇನ್ನೊಬ್ಬರಿಗೂ ಗೊತ್ತು. ಜೋಕಲ್ಲ, ಡಿಸ್ಕಷನ್ಗೆ ಬನ್ನಿ. ಇಲ್ಲ ಅಂತ ಹೇಳಿ, ನನಗೆ ಐ ಆಮ್ ನಾಟ್ ಥ್ರೆಟನಿಂಗ್, ಐ ವಿಲ್ ರಿವೀಲ್ ದ ಟ್ರೂತ್. ನಾನು ಇದೊಂದು 13 ಅಗಿಬೇಕು ಅಂತ ಕಾಯ್ತಾ ಇದ್ದೀನಿ. ಯಾಕೆ ಗೊತ್ತಾ, ಜನಗಳು ನಿಮ್ಮ ಮೇಲೆ ಇನ್ನೂ ಭರವಸೆ ಇಟ್ಟಿದ್ದಾರೆ, ಇನ್ನೂ ನಿಮ್ಮನ್ನು ಫಾಲೋ ಮಾಡುವವರಿದ್ದಾರೆ. ಗೊತ್ತಿದ್ದನೋ ಕೆಲವರು ಗೊತ್ತಿದ್ದೂ ಇದ್ದಾರೆ, ಕೆಲವರು ಗೊತ್ತಿಲ್ಲದೇನೋ ಅಮಾಯಕರು ಇದ್ದಾರೆ. ಹೌದು, ನಿಮ್ಮ ಪಾಠಗಳು ಕೇಳಿ 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 ಹೌದು ಇರಬಹುದೇನು ಅನ್ನೋದಿದ್ದಾರೆ. ಆದರೆ ನನಗೆ ಲೀಗಲಿ ಒಮ್ಮೆ ಸ್ವಲ್ಪ ಆದರೂ ನಿಮ್ಮ ಮುಖವಾಡ ಬೀಳಬೇಕು ಅಂತ ಇತ್ತು. ಯಾಕಂದರೆ ನಾನು ಈ ಲೀಗಲ್ ಪ್ರೊಸೆಸ್ಗೆ ಯಾಕೆ ಅದರ ಮುಂಚೆ ನಿಮ್ಮ ಮುಖವಾಡವನ್ನು ಕಳಿಸಲ್ಲ ಅಂದರೆ, ಜನಗಳಿಗೆ ಈ ತಾರ್ಕಿಕ ಅಂತ್ಯ ಲೀಗಲ್ ಮೂಲಕ ದೊರೆಯಲಿ. ಫಸ್ಟು ತಾರ್ಕಿಕ ಅಂತ್ಯ ಗೌರ್ಮೆಂಟ್ ಕಡೆಯಿಂದನೇ ಒಂದು ಬರಲಿ ಅಂತ. ಅದ್ರ ಮೇಲೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರುವ ನಾವು, ಈ ತಿಮ್ಮ ಮತ್ತು ಇವನು ಸೇರ್ಕೊಂಡ್ಬಿಟ್ಟು ಟೀಮು ಏನೇನು ಮಾಡವ್ರೆ, ಹೆಂಗೆ ಮಾಡವ್ರೆ, ಯಾಕೆ ಮಾಡವ್ರೆ ಅಂತ ಹೇಳ್ತೀವಿ. ನಾನು ಹೇಳಿದ್ದಲ್ಲ, ನನ್ನ ಟೀಮ್ ಈಸ್ ವೆರಿ ಸ್ಟ್ರಿಕ್ಟ್ಲಿ ಇನ್ಸ್ಟ್ರಕ್ಟೆಡ್ ಮೀ. ಇಲ್ಲಿ ನೀವು ಕೂತ್ಕೊಳ್ತಾ ಇರೋದು ಮುಖ್ಯಸ್ಥರಾಗಿ ಪವರ್ ಟಿವಿದ್ದು. ನೀವು ಮಾತಾಡುವ ಭಾಷೆ ಅಚ್ಚ ಕನ್ನಡದಲ್ಲಿರಲಿ, ಆ ಹೊಸಗನ್ನಡದ ಸಂಸ್ಕೃತದಲ್ಲಿ ಬೇಡ, ಅವರು ಮಾಡುವ ಸಂಸ್ಕೃತದಲ್ಲಿ ನೀವು ಮಾತಾಡಬೇಡಿ ಅಂತ ಹೇಳಿದ್ದಾರೆ. ಬಟ್ ಆ ವೇದಿಕೆಯನ್ನು ನಾನು ಬೇರೆ ಕಡೆ ಉಪಯೋಗಿಸ್ಕೊಂಡಿದ್ದೀನಿ, ಕೇಳಿರ್ಬೋದು ನೀವು. ಓಕೆ, ಈಗ ಈ ವೇದಿಕೆಯಲ್ಲಿ ಮರ್ಯಾದೆಯಾಗಿ ಕರೀತಾ ಇದ್ದೀನಿ, ಬಾ ಅಮ್ಮ ತಿಮ್ಮ, ನಿನ್ನ ಟೀಮ್ ಇಟ್ಕೊಂಡು ಬಾ, ಲೈವಲ್ಲಿ ಕೂತ್ಕೋ. ಅರ್ಧ ಗಂಟೆಯಲ್ಲಿ ನಾನು ನಿನ್ನ ಬಾಲ ಕಟ್ ಮಾಡಿಬಿಟ್ಟು ಕಳಿಸಿಲ್ಲ, ನಿನ್ನ ಮುಖವಾಡ ನಾನು ಕಳಿಸಿಲ್ಲ, ನಿಮ್ಮಿಬ್ಬರದು ಪವರ್ ಟಿ ಕೀ ನಿಮ್ಮ ಇಬ್ಬರ ಕೈಯಲ್ಲಿ ಕೊಡ್ತೀನಿ. ನಾನು ಹೇಳ್ತಾ ಇದ್ದೀನಿ, ಪವರ್ ಟಿ ವಿ ಇನ್ವೆಸ್ಟಿಗೇಟ್ ಮಾಡಿದಂಥ ಯಾವ ಸ್ಟೋರಿ ಇಷ್ಟವರೆಗೆ ಫೇಲ್ ಆಗಿಲ್ಲ.
ಕಳೆದ 2 ವರ್ಷದಿಂದ ಹೇಳ್ತಾ ಇದ್ದೀನಿ, ನಾವು ಹೇಳಿದ್ದು ಒಂದು ಸುಳ್ಳಾಗಲ್ಲ ಅಂತ ಹೇಳಿದ್ದೀವಿ. ಐ ಬೆಟ್ ಟುಡೇ ಇನ್ನೊಂದು 10 ದಿನದ ಒಳಗಡೆ ನಾವು ಹೇಳಿದ್ದು ಸತ್ಯ ಅಂತ ಪ್ರೂವ್ ಆಗಿಲ್ಲ ಅಂದರೆ ಐ ವಿಲ್ ಲಿಸನ್ ವಾಟ್ ಎವರ್ ಯು ಸೇ. ನಂಬರ್ 13, ಕೆಲವರಿಗೆ ಒಳ್ಳೆ ಶುಭ ಸಂಕೇತ, ಕೆಲವರಿಗೆ ಬ್ಯಾಡ್ ನಂಬರ್ಸ್, ಅನ್ಲಕ್ಕಿ ನಂಬರ್ ಅಂತ ಹೇಳ್ತಾರೆ. ಟುಮಾರೋ ಇಸ್ ದ ಪಾಯಿಂಟ್ ಟು ಡಿಗ್. ಪಾಯಿಂಟ್ ನಂಬರ್ 13, SIT ಅವರ ಅತಿ ಎಕ್ಸೈಟೆಡ್ ಪಾಯಿಂಟ್. ಆದರೆ ನಿನ್ನೆ ನಮ್ಮ ಎಪಿಸೋಡ್ಗಳನ್ನು ವಾಚ್ ಮಾಡಿದ್ದಾರೆ ಅನ್ನುವ ಮಾಹಿತಿ ನನಗೆ ಸಿಕ್ಕಿದೆ. ನಾವು ಹಲವು ಸಂದರ್ಭದಲ್ಲಿ SIT ಅವರಿಗೆ ಹಲವು ಕೇಸ್ಗಳಲ್ಲಿ ಹೆಲ್ಪ್ ಮಾಡಿದ್ದೀವಿ. ನಮ್ಮ ಇನ್ವೆಸ್ಟಿಗೇಷನ್, ಪವರ್ ಟಿವಿಯ ಇನ್ವೆಸ್ಟಿಗೇಷನ್, ಪವರ್ ಟಿವಿಯ ಎಪಿಸೋಡ್ಗಳು ಚಾರ್ಜ್ ಶೀಟ್ಗಳಲ್ಲೇ ಇದೆ. ಇನ್ಕ್ಲೂಡಿಂಗ್ ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಚಾರ್ಜ್ ಶೀಟ್ಗಳಲ್ಲೇ ಇದೆ. ನಾನು ಹಲವು ಕೇಸ್ಗಳನ್ನು ಕೊಡ್ತೀನಿ. IMA ಕೇಸಿಂದ ಇಲ್ಲಿವರೆಗೆ ಪವರ್ ಟಿವಿಯ ಎವಿಡೆನ್ಸ್ಗಳು, ವಿಟ್ನೆಸಸ್ಗಳು, ಕಾಪಿಗಳು, ನಮ್ಮ ಸ್ಟೇಟ್ಮೆಂಟ್ಗಳು ಇದೆ. ಈ SIT ಎಲ್ಲೂ ಕೂಡ ಮುಂದೆ ಬರುವ ಚಾರ್ಜ್ ಶೀಟ್ಗಳಲ್ಲಿ, ಮುಂದೆ ಬರುವ ರಿಪೋರ್ಟ್, ನಾವು ಎಗೇನ್ ಇಲ್ಲಿ ಕೇಳ್ಕೊಳ್ಳಿ, ಗವರ್ಮೆಂಟ್ ಈಸ್ ನಾಟ್ ಆಸ್ಕ್ಡ್ ಎನಿ ಇನ್ವೆಸ್ಟಿಗೇಷನ್ ಟು ಕಂಪ್ಲೀಟ್ ಫಸ್ಟ್. ಈಗ ಗವರ್ಮೆಂಟ್ ಇವರಿಗೆ ಕೇಳಿರೋದು ಫಸ್ಟ್ ನಮಗೊಂದು ರಿಪೋರ್ಟ್ ಕೊಡಿ ಅಂತ ಕೇಳಿರೋದು. ಇದು ಸತ್ಯನ, ಇದು ಸುಳ್ಳ, ಇದು ಷಡ್ಯಂತ್ರನ, ಇದು ಹೌದಾ, ಇದು ಅಲ್ವಾ ಅಂತ ಕೇಳಿರೋದು. ಫಸ್ಟ್ ಪ್ರಣಬ್ ಮೊಹಂತಿ ಆ್ಯಂಡ್ ಟೀಮ್ ಹ್ಯಾಸ್ ಟು ಸಬ್ಮಿಟ್ ಒನ್ ರಿಪೋರ್ಟ್ ಟು ದ ಗವರ್ಮೆಂಟ್. ಆಗ ಸತ್ಯ ಹೊರ ಬರುತ್ತೆ. ಇನ್ನೊಂದು ಸ್ಟೋರಿ, ಅನನ್ಯ ಭಟ್ ಇನ್ನೊಂದು ಕಂಪ್ಲೇಂಟ್ ಆಗಿದೆ. ಸುಜಾತಾ ಭಟ್ ಅನ್ನುವರು ತನ್ನ ಮಗಳು MBBS ಓದ್ಬಿಟ್ಟವಳೆ. ಓದುವಾಗ ಹೋದವಳು ಇರಲಿಲ್ಲ. ನಾನು ಧರ್ಮಸ್ಥಳಕ್ಕೆ ಹೋದೆ, ಕೇಳಿದೆ, ನನಗೆ ಓಡಿದ್ರು. ಬೆಳಿಗ್ಗೆ ಹೇಳುವಾಗ ನಾನು ವಿಲ್ಸನ್ ಗಾರ್ಡನ್ ಅಂಗಡಿ ಹಾಸ್ಪಿಟ್ಲಲ್ಲಿದ್ದೆ. ನನಗನ್ನು ಯಾರು ತಗೊಂಡು ಬಂದು ಹಾಕಿದ್ರು ಧರ್ಮಸ್ಥಳದಿಂದ ಇಲ್ಲಿಗೆ ನನಗೆ ಗೊತ್ತಿರಲಿಲ್ಲ. ನನ್ನ ಮಗಳ ಶವ ಆದರೂ ಅಟ್ಲೀಸ್ಟ್ ತೆಗೆದುಕೊಡಿ, ನಾನು ತಗೊಂಡೋಗಿ ಅದನ್ನು ಅಂತ್ಯ ಸಂಸ್ಕಾರ ಮಾಡಿ ಅದಕ್ಕೆ ಆತ್ಮಕ್ಕೆ ಶಾಂತಿ ಕೊಡಿಸ್ತೀನಿ ಅಂತ ಕೇಳಿದ್ದಾರೆ. ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಆ್ಯಂಡ್ ವೆರಿ ಇಂಟ್ರೆಸ್ಟಿಂಗ್ ಕಂಪ್ಲೇಂಟ್. ಆ್ಯಂಡ್ ಒಂದು ತಾಯಿಗೆ ತನ್ನ ಮಗಳ ಅಸ್ಥಿಪಂಜರವಾದು ಸಿಕ್ಕಿ ಅದಕ್ಕೆ ನ್ಯಾಯ ಕೊಡಿಸ್ಬೇಕನ್ನುವ ಆಸೆ ಹುಟ್ಟಿದೆ ಅಲ್ಲ, ಅದಕ್ಕೆ ನಿಮ್ಮೆಲ್ಲರ ಬೆಂಬಲ ಇರಲೇಬೇಕು. ಆದರೆ ಇದೂ ಕೂಡ ಹೆಣ್ಣು ಮಗಳನ್ನಿಟ್ಕೊಂಡು, ಹೆಣ್ಣು ಮಗಳ ಹತ್ಯೆಯನ್ನಿಟ್ಕೊಂಡು ಮಿಸ್ಟರ್ ಸೋಮನಾಥ್ ನಾಯಕ್ ಹೇಳ್ದಂಗೆ ಇದನ್ನು ನಾವು ವೀರೇಂದ್ರ ಹೆಗಡೆಗೆ ಮಸಿ ಬಳಸಲಿಕ್ಕೆ ಯುಟಿಲೈಸ್ ಮಾಡ್ತೀವಿ, ತಾಯಿಯನ್ನು ಉಪಯೋಗಿಸಿಕೊಂಡು ಮಾಡ್ತೀವಿ, ಅದಕ್ಕೆ ನ್ಯಾಯ ಸಿಗಲ್ಲ ಅಂತ ನಮ್ಗೆ ಗೊತ್ತು, ಅದು ವೀರೇಂದ್ರ ಹೆಗಡೆ ಅವರು ಮಾಡಿದ್ದಲ್ಲ ಅಂತ ಗೊತ್ತು ಅಂತ ಹೇಳಿದ್ದಾರೆ. ಇದು ಆಗಬಾರದು. ಇನ್ನೊಂದು ಕಡೆ ಪವರ್ SIT ಟೀಮು ಕೂಡ ಕೇಸ್ ನಂಬರ್ 1 ಅನ್ನು ಯಾವ ರೀತಿಯಾಗಿ ಫಾಲೋಅಪ್ ಮಾಡಿತ್ತು, ಅದೇ ರೀತಿ ಕೇಸ್ ನಂಬರ್ 2 ಅನ್ನು ಕೂಡ ಫಾಲೋಅಪ್ ಮಾಡ್ತಾನೆ ಇದೆ. ಕುತೂಹಲಕಾರಿ ಇನ್ಫಾರ್ಮೇಷನ್ಗಳು, ಡಾಕ್ಯುಮೆಂಟ್ಗಳು, ಐ ವಿಟ್ನೆಸ್ಗಳು, ಮತ್ತೆ ಬೆಳಗ್ಗೆ ವಾಕಿಂಗ್ಗೆ ಹೋಗುವಾಗ ಜ್ಯೂಸ್ ಕುಡಿಯುವ, ಗಾರ್ಡನ್ನಲ್ಲಿ ನಡೆದಾಡುವ, ಆರೋಗ್ಯ ಕಾಪಾಡಿಕೊಂಡಂತಹ ಬನಶಂಕರಿ, ಪದ್ಮನಾಭನಗರ, JP ನಗರ ಕಡೆಯ ಜನಗಳೂ ಕೂಡ ಐ ವಿಟ್ನೆಸ್ ಆಗಿದ್ದಾರೆ. ಇದನ್ನು ಕೂಡ ನಾನು ಎಕ್ಸೈಟ್ಮೆಂಟ್ ಅಂತ ಹೇಳ್ತಾ ಇಲ್ಲ. ಟುಡೇ ಐ ಆಮ್ ವೆರಿ ಕೂಲ್. ಏನು ಶೆಟ್ರು ಕೂಲಾಗಿ ಮಾತಾಡ್ತಾ ಇದ್ದಾರೆ ಅಂತ, ಯಾರಿಗೂ ಬೈತಾ ಇಲ್ಲ ಇವತ್ತು ಅಂತ. ನಾವು ವಿ ಆರ್ ಕಮಿಂಗ್ ಟು ಕನ್ಕ್ಲೂಷನ್ಸ್. ನಾವು ಬೊಬ್ಬೆ ಹೊಡೆದು ನಿಮ್ಗೆ ಹೇಳ್ತಾ ಇದ್ವಿ, ಕಿರ್ಚಿ ಕಿರ್ಚಿ ನಿಮ್ಮ ಎದುರುಗಡೆ ಹೇಳ್ತಾ ಇದ್ವಿ, ಅರ್ಚಿ ಅರ್ಚಿ ಹೇಳ್ತಾ ಇದ್ವಿ, ಎಲ್ಲ ಭಾಷೆಗಳಲ್ಲೂ ಮಾತಾಡಿ ಹೇಳಿದ್ವಿ. ನಂಬೇಡಿ ನಂಬೇಡಿ ನಂಬೇಡಿ, ಇದು ನಿಮ್ಮ ಧರ್ಮವನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ದಾರಿ ತಪ್ಪಿಸ್ತಾ ಇದ್ದಾರೆ, ಪೂಜ್ಯರನ್ನು
ಅಟ್ಯಾಕ್ ಮಾಡಿ ಧರ್ಮದಲ್ಲಿ ಇರುವ ನಂಬಿಕೆಯನ್ನೇ ಹಾಳು ಮಾಡ್ತಾ ಇದ್ದಾರೆ. ನಿಮ್ಮ ಅಮಾಯಕ ಮನಸ್ಸನ್ನು ಕಲುಷಿತಗೊಳಿಸ್ತಾ ಇದ್ದಾರೆ, ಅದನ್ನು ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ತಾ ಇದ್ವಿ. ಇಲ್ರಿ, ನಮ್ಮ ತಿಮ್ಮನೇ ಸರಿ, ನಮ್ಮ ಮೆಟ್ಟಣ್ಣವರೇ ಸರಿ, ನಮ್ಮ ಯೂಟ್ಯೂಬಲ್ಲಿ ಬರುವ ಯೂಟ್ಯೂಬರ್ಗಳೇ ಸರಿ ಅಂತ ಹೇಳ್ತಾ ಇದ್ರಿ. ಐ ಸ್ಟಿಲ್ ಫೀಲ್ ಕೆಲವು ಯೂಟ್ಯೂಬರ್ಗಳು ಅಮಾಯಕರು ಅಂತ ಅನ್ಸ್ಕೊಂಡಿದ್ದೀನಿ ನಾನು. ಗೊತ್ತಿಲ್ಲ, ಎಲ್ಲರೂ ಹಾಕ್ತಾರೆ, ನಾವು ಹಾಕ್ತಾರೆ ಅಂತ ಇಟ್ಕೊಂಡಿದ್ದೀವಿ. ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ಸುಳ್ಳಿನ ಪರದೆ ತೆರೆ ಎಳೆಯುವ ಸಮಯನೂ ಬಂದಿದೆ.